ನಿಮ್ಮ ಮಗ ಕೂಡ ಸ್ಪರ್ಧೆ ಮಾಡೋದಕ್ಕೆ ಇಲ್ಲ. ನಿಖಿಲ್ ಕುಮಾರಸ್ವಾಮಿ ಅವರು 28 ಲೋಕಸಭಾ ಕ್ಷೇತ್ರದಲ್ಲಿ ಎರಡೂ ಪಕ್ಷಗಳ ಅಭ್ಯರ್ಥಿಗಳ ಪರವಾಗಿ ಚುನಾವಣೆಯಲ್ಲಿ ಪ್ರಚಾರದಲ್ಲಿ ಇರ್ತಾರೆ. ಅವ್ರು ಸ್ಪರ್ಧೆಯಲ್ಲಿ ಇರೋದಿಲ್ಲ ಅಂತಕ್ಕಂಥದ್ದು ಈಗಾಗಲೇ ಅವರೇ ನಿರ್ಣಯ ಮಾಡ್ಕೊಂಡಿದ್ದಾರೆ, ನನ್ನ ನಿರ್ಣಯ ಅಲ್ಲ. ಈ ಚುನಾವಣೆಯಲ್ಲಿ 28 ಕ್ಷೇತ್ರದಲ್ಲಿ ನಾನು ಪಕ್ಷದ ಸಂಘಟನೆಗಳಿಗೆ ಎರಡೂ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ನನ್ನ ಒಂದು ಕಿಂಚಿತ್ ಸೇವೆ ಸಲ್ಲಿಸಲಿಕ್ಕೆ ಸಿದ್ಧ ಇದ್ದೇನೆ ಅಂತಕ್ಕಂಥದ್ದು ಅವ್ರ ನಿರ್ಧಾರ. ನಿಖಿಲ್ ಕುಮಾರಸ್ವಾಮಿ ಅವರು ನಿಲ್ಲಬೇಕು ಅಂತಕ್ಕಂಥದ್ದು ಈ ಕ್ಷಣದವರೆಗೆ ಅವರಿಂದ ಯಾವುದೇ ರೀತಿಯಲ್ಲಿ ಆ ತೀರ್ಮಾನಗಳು ಇಲ್ಲ, ಆ ಪ್ರಶ್ನೆನೂ ಇಲ್ಲ. ಸರ್, ಪಕ್ಷದಿಂದ ಏನಾದರೂ ತೀರ್ಮಾನ ಇದೆಯಾ? ಅವ್ರ ಮತ್ತೆ ಇಲ್ಲ ಸ್ಪರ್ಧೆ ಮಾಡಿಸಬೇಕು ಅನ್ನೋದ್ರ ಬಗ್ಗೆ ಇಲ್ಲ, ಆ ರೀತಿ ಏನಿಲ್ಲ. ಇದೆ ಮಂಡ್ಯದಲ್ಲಿ ನಿಲ್ಲಬೇಕು ಅಂತಕ್ಕಂಥದ್ದು ಅವ್ರ ಮೇಲೆ ಇರ್ತಕ್ಕಂಥ ಅನುಕಂಪ ಏನಿದೆ. 2 ಬಾರಿ ಸೋತಿದ್ದಾನೆ, ನಿಂತಕ್ಕಂಥದ್ದು ಒಳ್ಳೆಯದು. ಈ ಬಾರಿ ಮಂಡ್ಯದಲ್ಲಿ ಜನತೆಯ ತೀರ್ಮಾನವು ನಿಖಿಲ್ ಕುಮಾರಸ್ವಾಮಿ ಅವ್ರ ಬಗ್ಗೆ ಅನುಕಂಪ ಇದೆ, ನಿಲ್ಲಿಸಬೇಕು ಅಂತಕ್ಕಂಥದ್ದು ಭಾಳ ಜನ ಬಂದು ಚರ್ಚೆ ಮಾಡ್ತಾರೆ. ಹಾಗಂತೇಳಿ ದುಡುಕಿ ಯಾವುದೇ ರೀತಿ ನಿರ್ಧಾರಗಳು ಮಾಡಲ್ಲ. ನಿಮ್ಮ ಮಗ ಕೂಡ ಸ್ಪರ್ಧೆ ಮಾಡೋದಕ್ಕೆ ಇಲ್ಲ. ನಿಖಿಲ್ ಕುಮಾರಸ್ವಾಮಿ ಅವರು 28 ಲೋಕಸಭಾ ಕ್ಷೇತ್ರದಲ್ಲಿ ಎರಡೂ ಪಕ್ಷಗಳ ಅಭ್ಯರ್ಥಿಗಳ ಪರವಾಗಿ ಚುನಾವಣೆಯಲ್ಲಿ ಪ್ರಚಾರದಲ್ಲಿ ಇರ್ತಾರೆ. ಅವ್ರು ಸ್ಪರ್ಧೆಯಲ್ಲಿ ಇರೋದಿಲ್ಲ ಅಂತಕ್ಕಂಥದ್ದು ಈಗಾಗಲೇ ಅವರೇ ನಿರ್ಣಯ ಮಾಡ್ಕೊಂಡಿದ್ದಾರೆ, ನನ್ನ ನಿರ್ಣಯ ಅಲ್ಲ. ಈ ಚುನಾವಣೆಯಲ್ಲಿ 28 ಕ್ಷೇತ್ರದಲ್ಲಿ ನಾನು ಪಕ್ಷದ ಸಂಘಟನೆಗಳಿಗೆ ಎರಡೂ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ನನ್ನ ಒಂದು ಕಿಂಚಿತ್ ಸೇವೆ ಸಲ್ಲಿಸಲಿಕ್ಕೆ ಸಿದ್ಧ ಇದ್ದೇನೆ ಅಂತಕ್ಕಂಥದ್ದು ಅವ್ರ ನಿರ್ಧಾರ. ನಿಖಿಲ್ ಕುಮಾರಸ್ವಾಮಿ ಅವರು ನಿಲ್ಲಬೇಕು ಅಂತಕ್ಕಂಥದ್ದು ಈ ಕ್ಷಣದವರೆಗೆ ಅವರಿಂದ ಯಾವುದೇ ರೀತಿಯಲ್ಲಿ ಆ ತೀರ್ಮಾನಗಳು ಇಲ್ಲ, ಆ ಪ್ರಶ್ನೆನೂ ಇಲ್ಲ. ಸರ್, ಪಕ್ಷದಿಂದ ಏನಾದರೂ ತೀರ್ಮಾನ ಇದೆಯಾ? ಅವ್ರ ಮತ್ತೆ ಇಲ್ಲ ಸ್ಪರ್ಧೆ ಮಾಡಿಸಬೇಕು ಅನ್ನೋದ್ರ ಬಗ್ಗೆ ಇಲ್ಲ, ಆ ರೀತಿ ಏನಿಲ್ಲ. ಇದೆ ಮಂಡ್ಯದಲ್ಲಿ ನಿಲ್ಲಬೇಕು ಅಂತಕ್ಕಂಥದ್ದು ಅವ್ರ ಮೇಲೆ ಇರ್ತಕ್ಕಂಥ ಅನುಕಂಪ ಏನಿದೆ. 2 ಬಾರಿ ಸೋತಿದ್ದಾನೆ, ನಿಂತಕ್ಕಂಥದ್ದು ಒಳ್ಳೆಯದು. ಈ ಬಾರಿ ಮಂಡ್ಯದಲ್ಲಿ ಜನತೆಯ ತೀರ್ಮಾನವು ನಿಖಿಲ್ ಕುಮಾರಸ್ವಾಮಿ ಅವ್ರ ಬಗ್ಗೆ ಅನುಕಂಪ ಇದೆ, ನಿಲ್ಲಿಸಬೇಕು ಅಂತಕ್ಕಂಥದ್ದು ಭಾಳ ಜನ ಬಂದು ಚರ್ಚೆ ಮಾಡ್ತಾರೆ. ಹಾಗಂತೇಳಿ ದುಡುಕಿ ಯಾವುದೇ ರೀತಿ ನಿರ್ಧಾರಗಳು ಮಾಡಲ್ಲ. ನಿಮ್ಮ ಮಗ ಕೂಡ ಸ್ಪರ್ಧೆ ಮಾಡೋದಕ್ಕೆ ಇಲ್ಲ. ನಿಖಿಲ್ ಕುಮಾರಸ್ವಾಮಿ ಅವರು 28 ಲೋಕಸಭಾ ಕ್ಷೇತ್ರದಲ್ಲಿ ಎರಡೂ ಪಕ್ಷಗಳ ಅಭ್ಯರ್ಥಿಗಳ ಪರವಾಗಿ ಚುನಾವಣೆಯಲ್ಲಿ ಪ್ರಚಾರದಲ್ಲಿ ಇರ್ತಾರೆ. ಅವ್ರು ಸ್ಪರ್ಧೆಯಲ್ಲಿ ಇರೋದಿಲ್ಲ ಅಂತಕ್ಕಂಥದ್ದು ಈಗಾಗಲೇ ಅವರೇ ನಿರ್ಣಯ ಮಾಡ್ಕೊಂಡಿದ್ದಾರೆ, ನನ್ನ ನಿರ್ಣಯ ಅಲ್ಲ. ಈ ಚುನಾವಣೆಯಲ್ಲಿ 28 ಕ್ಷೇತ್ರದಲ್ಲಿ ನಾನು ಪಕ್ಷದ ಸಂಘಟನೆಗಳಿಗೆ ಎರಡೂ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ನನ್ನ ಒಂದು ಕಿಂಚಿತ್ ಸೇವೆ ಸಲ್ಲಿಸಲಿಕ್ಕೆ ಸಿದ್ಧ ಇದ್ದೇನೆ ಅಂತಕ್ಕಂಥದ್ದು ಅವ್ರ ನಿರ್ಧಾರ. ನಿಖಿಲ್ ಕುಮಾರಸ್ವಾಮಿ ಅವರು ನಿಲ್ಲಬೇಕು ಅಂತಕ್ಕಂಥದ್ದು ಈ ಕ್ಷಣದವರೆಗೆ ಅವರಿಂದ ಯಾವುದೇ ರೀತಿಯಲ್ಲಿ ಆ ತೀರ್ಮಾನಗಳು ಇಲ್ಲ, ಆ ಪ್ರಶ್ನೆನೂ ಇಲ್ಲ. ಸರ್, ಪಕ್ಷದಿಂದ ಏನಾದರೂ ತೀರ್ಮಾನ ಇದೆಯಾ? ಅವ್ರ ಮತ್ತೆ ಇಲ್ಲ ಸ್ಪರ್ಧೆ ಮಾಡಿಸಬೇಕು ಅನ್ನೋದ್ರ ಬಗ್ಗೆ ಇಲ್ಲ, ಆ ರೀತಿ ಏನಿಲ್ಲ. ಇದೆ ಮಂಡ್ಯದಲ್ಲಿ ನಿಲ್ಲಬೇಕು ಅಂತಕ್ಕಂಥದ್ದು ಅವ್ರ ಮೇಲೆ ಇರ್ತಕ್ಕಂಥ ಅನುಕಂಪ ಏನಿದೆ. 2 ಬಾರಿ ಸೋತಿದ್ದಾನೆ, ನಿಂತಕ್ಕಂಥದ್ದು ಒಳ್ಳೆಯದು. ಈ ಬಾರಿ ಮಂಡ್ಯದಲ್ಲಿ ಜನತೆಯ ತೀರ್ಮಾನವು ನಿಖಿಲ್ ಕುಮಾರಸ್ವಾಮಿ ಅವ್ರ ಬಗ್ಗೆ ಅನುಕಂಪ ಇದೆ, ನಿಲ್ಲಿಸಬೇಕು ಅಂತಕ್ಕಂಥದ್ದು ಭಾಳ ಜನ ಬಂದು ಚರ್ಚೆ ಮಾಡ್ತಾರೆ. ಹಾಗಂತೇಳಿ ದುಡುಕಿ ಯಾವುದೇ ರೀತಿ ನಿರ್ಧಾರಗಳು ಮಾಡಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.